ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಆ್ಯಕ್ಚುಲಿ ನಾನು ಮೊನ್ನೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಯಿತು. ಪೂಜಾ ಲಾಗ್ನ ಶೇರ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಸ್ಯಾರಿ ಬಗ್ಗೆ. ಆಲ್ರೆಡಿ ನನ್ನ ಲಾಗಲ್ಲಿ ಸ್ಯಾರಿನ ಸ್ಯಾರಿ ಬಗ್ಗೆ ತಿಳಿಸಿದ್ದೀನಿ. ಆದ್ರೂ ರೀಸೆಂಟಾಗಿ ನೋಡೋರು ಸ್ಯಾರಿ ಬಗ್ಗೆ ಕೇಳ್ತಾ ಇದ್ರಿ, ಬ್ಲೌಸ್ ಬಗ್ಗೆ ಕೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಸ್ಯಾರಿನ ತೊಗೊಂಡಿದ್ದು ನಾನು ಚಿಕ್ಕಪೇಟೆನಲ್ಲಿ ಸೊ ಮಾರುತಿ ಸಿಲ್ಕ್ ಅಂತ. ಸೊ ಮಾರುತಿ ಸಿಲ್ಕು ಅದು ಸುದರ್ಶನ್ ಸಿಲ್ಕ್ ಪಕ್ಕದಲ್ಲೇ ಇದೆ, ಮಾರುತಿ ಸಿಲ್ಕ್ ಅಂತ, ಅಲ್ಲಿ ತೊಗೊಂಡಿದ್ದು. ಸೊ ನನ್ನ ಸ್ಯಾರಿ ತೊಗೊಂಡಿದ್ದು ನಾನು ಲಕ್ಷ್ಮೀ ಪೂಜೆಗೆ ಅಂತ, ವರಮಹಾಲಕ್ಷ್ಮಿ ಪೂಜೆಗೆ ಅಂತ ತೊಗೊಂಡಿದ್ದು ಆ ಸ್ಯಾರಿನ. ಸೊ ಅದನ್ನು ಸ್ಟಿಚ್ ಮಾಡಿಸಿ, ಅದು ಪೂಜೆಗೆಲ್ಲ ಉಡ್ಸಿದ್ದಾದ್ಮೇಲೆ ಸ್ಟಿಚ್ ಮಾಡಿಸಿ ಇವಾಗ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಯೂಶ್ವಲಿ ನಾನು ಲಕ್ಷ್ಮೀ ಪೂಜೆಗೆ ಯಾವ ಸೀರೆ ತೊಗೊಳ್ತೀನೋ ಅದನ್ನು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಮನೇಲಿ ಪ್ರತಿ ವರ್ಷ ಮಾಡಿಸ್ಕೊಂಬರ್ತೀವಲ್ವ, ಆ ಪೂಜೆಗೆ ಅಂತಲೇ ಇಟ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ತೀನಿ. ನಾನಿಲ್ಲಿ ಸ್ಟಿಚ್ ಮಾಡಿಸಿರೋದು ಇಲ್ಲೇ A1 ಮದೀನ್ ಅಂತ ಬೊಟಿಕ್ಕು. ಸೊ ಅಲ್ಲಿ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಸ್ಯಾರಿ ಪ್ರೈಸ್ನ ಕೇಳ್ತಾ ಇದ್ರಿ ತುಂಬ ಜನ. ಸ್ಯಾರಿ ಪ್ರೈಸ್ ಬಂದು 9000 ಚೇಂಜ್ ಸಮಥಿಂಗ್ ಇದೆ. ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ನಾನು ತೊಗೊಂಡಿದ್ದು. ಬ್ಲೌಸ್ ಬಂದು ನನಗೆ ವರ್ಕು ಮತ್ತು ಸ್ಟಿಚ್ಚಿಂಗ್ ಎಲ್ಲ ಸೇರಿ 2800 ಆಯಿತು. ವರ್ಕು 2200 ಏನೋ ಸಮಥಿಂಗ್ ತೊಗೊಂಡ್ರು. ಆಮೇಲೆ ಸ್ಟಿಚ್ಚಿಂಗ್ ಚಾರ್ಜು ತೊಗೊಂಡ್ರು. ಎರಡೂ ಸೇರಿ 2800 ಆಯಿತು ನನ್ನ ಬ್ಲೌಸು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಹತ್ರದಿಂದನೂ ತೋರಿಸ್ತೀನಿ. ವರ್ಕೆಲ್ಲ ಸೀಕ್ವೆನ್ಸು ತುಂಬ ಚೆನ್ನಾಗಿತ್ತು. ಹಾಕ್ಕೊಂಡೋಗ್ಲೂ ಅಷ್ಟೇ ನಾನು ಹಿಂದೆಗಡೆ ಒಂದು ಪಟ್ಟಿ ಥರ ಹೇಳಿ ವರ್ಕ್ನ ಮಾಡಿಸಿದ್ದೆ, ತುಂಬ ಚೆನ್ನಾಗಿ. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ತೆಗೆದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ಹತ್ರ ಫೋಟೋ ಕಳಿಸಿದ್ದೆ ಅವರಿಗೆ. ಸೊ ಯೂಶ್ವಲಿ ನನ್ನ ಅಲ್ಲೇ ಮಾಡಿಸೋದು, A1 ಮದೀನ್ ಅಂತ. ಸೊ ಅವರು ನಾರ್ತ್ ಇಂಡಿಯನ್ಸು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಓಕೆ, ನನಗೆ ರೀಸ್ನಬಲ್ ಅಂತ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನನಗಂತೂ ಸಖತ್ ಖುಷಿ ಆಯಿತು ಪೂಜೆ ಮಾಡಿಸಿದ್ದು. ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಆಮೇಲೆ ನಾನು ಪ್ರತಿ ವರ್ಷ ಮಾಮೂಲಿ ಸತ್ಯನಾರಾಯಣ ಸ್ವಾಮಿ ಕತೆ ಪೂಜೆನ ಮಾತ್ರ ಮಾಡಿಸ್ತಾ ಇದ್ವಿ. ಒಂದೇ ಒಂದು ಕಳಸ ಇಟ್ಟು ಅದಕ್ಕೆ ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಸ್ತಾ ಇದ್ವಿ. ಬಟ್ ಈ ವರ್ಷ ನನಗೇನು ಅನಿಸ್ತೋ ಗೊತ್ತಿಲ್ಲ, ನಾನು ಈ ಥರ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಬೇಕು, ಲಕ್ಷ್ಮೀ ಕಳಸನೂ ಒಂದು ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ಅವ್ರ ಪುರೋಹಿತರನ್ನ ಕೇಳಕ್ಕೆ ಹೋದಾಗ್ಲೂ ಹೇಳಿದ್ದೆ, ಈ ಥರ ಮಾಡಿಕೊಡಿ ನಮಗೆ ಅಂತ. ಆಯಿತು ಮಾಡಿಕೊಡ್ತೀವಿ, ಹೊಸ ಸೀರೆ ಇದ್ದರೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಸರಿ, ನಾನು ಸೀರೆ ನಂದು ಲಾಸ್ಟ್ ಟೈಮು 2 ಸೀರೆನ ತರಿಸಿದ್ದೆ ನಾನು. ಭೈರಪ್ಪ ಅಂಡ್ ಸನ್ಸಲ್ಲಿ ನನ್ನ ಫ್ರೆಂಡ್ ಹತ್ರದಿಂದ ತರಿಸಿದ್ದು. ಒಂದು ಸೀರೆನ ಆಲ್ರೆಡಿ ನಾನು ನಮ್ಮ ಅಣ್ಣನ ಮಗಳು ಮ್ಯಾರೇಜ್ ಫಂಕ್ಷನಿಗೆ ಅಂತ ವೇರ್ ಮಾಡಿದ್ದೆ. ಇನ್ನೊಂದು ಸೀರೆನ ನಾನು ಪೂಜೆಗೆ ಅಂತಲೇ ಎತ್ತಿಟ್ಟಿದ್ದೆ. ಸೊ ತೋರಿಸ್ತೀನಿ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಸೀರೆನ ಫೋಲ್ಡ್ ಮಾಡಿ ಅವರು ಇದನ್ನ ಟೈಯಿಂಗ್ ಮಾಡಿ ನಮ್ಮ ಹತ್ರನೇ, ನಮ್ಮ ಸಿಸ್ಟರ್ ಯಾರೋ ಮಾಡಿಕೊಟ್ರು ಅನ್ಸತ್ತೆ. ಅವರು ನೆರಿಗೆ ಎಲ್ಲ ಮಾಡಿ ಫ್ಲೀಟ್ಸ್ ಮಾಡಿಬಿಟ್ಟು ಫುಲ್ ಕಟ್ಕೊಟ್ಟಿದ್ದಾರೆ. ಅದು ಹೆಂಗೆ ಆ ಕರೆ ಆಯಿತು ಅಂತ ಗೊತ್ತಿಲ್ಲ. ಅದು ನೆಕ್ಸ್ಟ್ ಡೇ ನಾವು ವಿಸರ್ಜನೆ ಮಾಡಿ ಅವ್ರು ಬಂದೆಲ್ಲ ತೊಗೊಂಡೋಗಾದ್ಮೇಲೆ ನಾನು ಸೀರೆನ ಸ್ವಲ್ಪ ಹೊತ್ತು ಇದಕ್ಕೆ ಒಣಗಾಕೋಣ, ಸ್ವಲ್ಪ ಡ್ರೈಯಲ್ಲಿ ನೀರು ಎಲ್ಲ ಹಾಕಿರ್ತಾರೆ ಮತ್ತು ಅಕ್ಷತೆ ಎಲ್ಲ ಹಾಕಿದ್ರಲ್ವ, ಸೊ ಒಣಗಾಕೋಣ ಅಂತ ತೆಗೆದು ನೋಡಿದಾಗಂತೂ ನಿಜ ಫ್ರೆಂಡ್ಸ್ ಸಖತ್ ಬೇಜಾರಾಗೋಯ್ತು. ನನಗಂತೂ ಒಳನೇ ಬರ್ತಾಯಿತ್ತು. ಹೆಂಗಾಗಿದೆ ಅಂದರೆ ಅದು ಯಾವುದ್ರದ್ದು ಕಲೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹಸ್ಬೆಂಡ್ ಹೇಳೋದು ಹೂವಿಂದ, ಇಲ್ಲ ತುಳಸಿ ಹಾರದ್ದ, ಸೊ ಇಲ್ಲ ಈ ಥರ ಅಕ್ಷತೆ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದ, ಇಲ್ಲ ಕಳ್ಸೋಕ್ಕೆ ಚೊಂಬಿಗೆ ನಾವು ಕಳ್ಸೋಕ್ಕೆ ಕಾಯಿ ಇಟ್ಟಿದ್ವಲ್ಲ ಅದ್ರದ್ದು ಏನಾರ ನೀರು ಕರಗ್ಬಿಟ್ಟು ಒಂದಿನ ಎಲ್ಲ ಇಟ್ಟಿದ್ವಿ, ಅದ್ರದ್ದು ಏನಾರ ನೀರು ಸೋರ್ಬಿಟ್ಟು ಏನಾದರೂ ಗಲೀಜಾಯ್ತಾ ಗೊತ್ತಿಲ್ಲ. ಸೀರೆ ಎಲ್ಲ ಫುಲ್ಲು ಒಂಥರ ಮಾರ್ಕ್ ಥರ ಆಗೋಗಿದೆ. ತೋರಿಸ್ತೀನಿ ನಿಮಗೆ. ಸಖತ್ ಬೇಜಾರಾಯಿತು, ನನಗಂತೂ ಸಖತ್ ಅಳು ಬಂತು. ಸೊ ನಾನು ನಿಮ್ಮನ್ನೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮಗೇನಾದರೂ ಐಡಿಯಾ ಇದ್ದರೆ, ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಡ್ರೈ ಕ್ಲೀನಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೊಂದು ಬೇಜಾರು ಏನಾಯಿತು ಅಂದರೆ, ಇನ್ನೂ ಒಂದು ಸತಿನೂ ಉಟ್ಕೊಳ್ಳಿಲ್ಲ. ಸೊ ಅಟ್ಲೀಸ್ಟ್ ಒಂದು ಸತಿ ಆದರೂ ಬ್ಲೌಸ್ ಹೊಲಿಸಿ ವೇರ್ ಮಾಡಿದರೆ ನನಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ವೇನೋ. ಒಂದು ಸತಿನೂ ಉಡಲಿಲ್ಲ.
ಅಷ್ಟು ಕಾಸ್ಟ್ಲಿ ಸೀರೆ ಹಾಳಾಯ್ತಲ್ಲ ಅಂತ ಒಂದು ಮನ್ಸಿಗೆ ಸಖತ್ ಬೇಜಾರಾಯಿತು. ನನಗೆ ಫುಲ್ ಡೇ ಮಂಡೇ ಅನ್ಸತ್ತೆ, ಕರೆಕ್ಟ್ ಮಂಡೇ ನಾವು ದೇವ್ರು ಎತ್ತಿದ್ದು. ತುಂಬ ಬೇಜಾರಾಗಿತ್ತು, ಒಂಥರ ಮೈಂಡ್ ಎಷ್ಟು ಬ್ಲ್ಯಾಂಕ್ ಆಗಿತ್ತು ಅಂದರೆ, ಈ ಥರ ಆಯ್ತಲ್ಲ ಏನಕ್ಕೆ ಈ ಥರ ಆಯಿತು ಅಂತ ನನಗೊಂಥರ ಏನೇನೇನೋ ತಲೆ ಒಳಗೆ ಓಡ್ತಾ ಇತ್ತು. ಆದ್ರೂ ನನ್ನ ಹಸ್ಬೆಂಡು ತುಂಬ ತಲೆ ಕೆಡಿಸ್ಕೊಳ್ಬೇಡ, ಡ್ರೈ ಕ್ಲೀನಿಗೆ ಕೊಡೋಣ, ನೋಡೋಣ, ಸುಮ್ಮನೆ ಇರು ಅಂತ ಹೇಳಿದ್ದಾರೆ. ಸೀರೆ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದು ಆ ಕರೆ ಹೋಗೋದಕ್ಕೆ ಏನಾದರೂ ನನಗೆ ಸಜೆಷನ್ ಇದ್ದರೆ ಕೊಡಿ ಪ್ಲೀಸ್. ನೀವು ಯಾರೇ ಕಮೆಂಟ್ ಮಾಡಿದ್ರು ನಾನು ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವಾಗಲೂ ನನಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನ ಶೇರ್ ಮಾಡ್ತಿರ್ತೀನಲ್ವಾ, ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನಗೋಸ್ಕರ ನೀವು ಟಿಪ್ಸ್ನ ಶೇರ್ ಮಾಡಬೇಕು. ಇದು ಏನು ಹಾಕಿ ವಾಶ್ ಮಾಡ್ಬೋದು, ಇಲ್ಲ ಮನೇಲೇ ವಾಶ್ ಮಾಡಲಾ, ಅಕಸ್ಮಾತ್ ಇಲ್ಲ ಬೇಡ ನೀವು ಡ್ರೈ ಕ್ಲೀನಿಕ್ ಕೊಡಿ ಸಿಸ್ಟರ್ ಅಂದರೆ ಅದಕ್ಕೂ ನಾನು ಡ್ರೈ ಕ್ಲೀನಿಕ್ ಕೊಡೋಕ್ಕೂ ರೆಡಿ. ನೀವು ಏನು ಅನ್ಸಿದ್ರು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಯಾವ ಥರ ಮಾಡಬೇಕು ಅಂತ, ಓಕೆನಾ? ಈಗ ತೋರಿಸ್ತೀನಿ. ಮೊದಲಿಗೆ ನನ್ನ ಬ್ಲೌಸ್ ತೋರಿಸ್ಬಿಡ್ತೀನಿ. ತುಂಬ ಜನ ಬ್ಲೌಸ್ ಡಿಸೈನ್ನ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ, ಬಾರ್ಡರ್ ಬಂದು ಪಿಂಕ್ ಅಲ್ವಾ, ಸೊ ಹಾಗಾಗಿ ಪಿಂಕ್ ಬ್ಲೌಸು ಈ ಥರ ಇದೆ, ಸೀಕ್ವೆನ್ಸ್ ವರ್ಕು. ಸೊ ತುಂಬ ಜನ ಮತ್ತೆ ಕೇಳ್ತಾ ಇದ್ರಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇದೆ, ಈ ಥರ ಡಿಸೈನ್ಸು. ಇಲ್ಲಿ ಸ್ಲೀವ್ ಹತ್ರನೂ ನಾನು ಇಲ್ಲಿ ಗ್ರೀನ್ ಮತ್ತು ಸಿಲ್ವರ್ ಡಿಸೈನು ಮತ್ತು ಇದೇನಪ್ಪ ಬೀಡ್ಸು, ವೈಟ್ ಕಲರ್ ಬೀಡ್ಸಲ್ಲಿ ಮಾಡಿಸಿದ್ದೀನಿ. ಆಮೇಲೆ ಸ್ಲೀವ್ಗೂ ಒಂದೊಂದು ಡಾಟ್ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ಬಂದಿದೆ, ಕಾಣಿಸ್ತಾ ಇದೆಯಾ? ಸೊ ಈ ಥರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಅನ್ನಿಸ್ತು. ಮತ್ತು ಇದು ಈ ಬೀಡ್ಸು ಮತ್ತು ಸೀಕ್ವೆನ್ಸ್ ಎಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿರೋದನ್ನ ಹಾಕಿ ಮಾಡಿಕೊಟ್ಟಿದ್ದಾರೆ. ಸ್ಲೀವ್ ಫ್ರಂಟಲ್ಲೂ ಅಷ್ಟೇ. ಸೊ ಈ ಥರ ಸ್ವಲ್ಪ ಇಲ್ಲಿಂದ ಬಂದು ಹಿಂಗೆ ಈ ಅಂಡರ್ ಆರ್ಮ್ಸ್ ಕಡೆಗೆ ಸ್ವಲ್ಪ ಹಿಂಗೆ ಕ್ರಾಸ್ ಥರ ಹೇಳಿದ್ವಿ. ಸೊ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಇದನ್ನು ತೊಗೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಮತ್ತು ತನುಜ ಇಬ್ಬರು ಹೋಗಿ ಕೊಟ್ಟು ಬಂದಿದ್ವಿ. ಅವಳು ಒಂದು ಇದೇ ಥರ ಮಾಡಿಸ್ಕೊಂಡ್ಳು. ಈ ಥರ ಇದೆ, ಈ ಥರ ಹೊಲಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ. ನನಗೆ ಒಂದು ಸ್ವಲ್ಪ ಕಪ್ಸ್ ಎಲ್ಲ ಇಡ್ಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಕಪ್ಸ್ ಎಲ್ಲ ಏನೂ ಇಡಿಸಿಲ್ಲ. ಈ ಥರ ಇದೆ. ಬ್ಯಾಕ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಂಗೆ ಸಖತ್ ಇಷ್ಟ ಆಯಿತು, ಚೆನ್ನಾಗೂ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಬೇಬಿ ಅಕ್ಕ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಅವರು ಸ್ಟಿಚ್ ಮಾಡೋದು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಬ್ಲೌಸ್ನು ಈ ನಡುವೆ ಎಲ್ಲ ಅವರೇ ಸ್ಟಿಚ್ ಮಾಡೋದು. ಸ್ಲೀವ್ ಅಷ್ಟೇ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದು ನನ್ನ ಬ್ಲೌಸ್ ಡಿಸೈನ್ ಆಯಿತು. ನೆಕ್ಸ್ಟು ಸ್ಯಾರಿನ ನೀವೆಲ್ಲರೂ ನೋಡೇ ಇದ್ದೀರಾ, ಇದ್ರದ್ದು ನಾನು ಅವತ್ತು ತೋರ್ಸೋಕ್ಕಾಗಲಿಲ್ಲ. ಇದು ನೋಡಿ ಕುಚ್ಚನ್ನ ಈ ಥರ ಕ್ರೋಶದಿಂದ ಇದನ್ನು ತನುಜನೇ ಹಾಕ್ಕೊಟ್ಟಿರೋದು, ಅವಳು ಚೆನ್ನಾಗಿ ಮಾಡಿಕೊಡ್ತಾಳೆ. ಸೊ ಹಾಗಾಗಿ ಅವಳ ಹತ್ರನೇ ಮಾಡಿಸಿದ್ದೆ. ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಇದರಲ್ಲಿ ಇಲ್ಲೂ ಅಷ್ಟೇ ಸಿಲ್ವರ್ ಬೀಡ್ಸ್ ಹಾಕಿ, ಸೊ ಈ ಥರ ಕ್ರೋಶದಲ್ಲಿ ಕೈಯಲ್ಲೇ ಮಾಡ್ತಾಳೆ, ಎಷ್ಟೊಂದು ವೆರೈಟಿ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ. ಸೊ ನಾನು ಅವಳದೊಂದು ಇದ್ರದ್ದು ವಿಡಿಯೋನ ಮಾಡ್ತೀನಿ. ತುಂಬ ವೆರೈಟೀಸ್ ಕಲೆಕ್ಷನ್ಸ್ನ ಇಟ್ಟಿದ್ದಾಳೆ, ಎಷ್ಟೊಂದು ಥರ ಮಾಡಿಕೊಟ್ಟಿದ್ದಾಳೆ, ಎಲ್ಲರಿಗೂ ಮಾಡ್ತಾ ಇರ್ತಾಳೆ, ಚೆನ್ನಾಗಿದೆ. ಈ ಥರ ಸಾರಿ ಪಿಂಕ್ ಪಲ್ಲುನು ಪಿಂಕ್ ಬಂದಿದೆ, ಅದಕ್ಕೆ ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಈ ಥರ ಕುಚ್ಚು ಕಟ್ಕೊಟ್ಟಿದ್ದಾಳೆ ನೋಡಿ, ಈ ಥರ ಇದೆ. ಇದು ಥ್ರೆಡ್ಡು, ಇದು ಅಷ್ಟೇ ಥ್ರೆಡ್ಡು, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ಲು, ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ಸೊ ಇದು ನನ್ನ ಸ್ಯಾರಿ ಬಾಟಲ್ ಗ್ರೀನಿಗೆ ಪಿಂಕು, ಈ ಕಾಂಬಿನೇಷನ್ನೇ ಒಂಥರ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ. ಸೊ ನನ್ನ ಸೀರೆ ಕತೆ ತೋರಿಸ್ತೀನಿ ನೋಡಿ, ಈ ಥರ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಫುಲ್ಲು ಎಲ್ಲಿ ನಾವು ಹಿಂಗೆ ಫೋಲ್ಡ್ ಮಾಡಿ ಅವ್ರು ಕಟ್ಟಿದ್ರಲ್ಲ, ಟೈಯಿಂಗ್ ಮಾಡಿದಾರಲ್ಲ, ಅಲ್ಲಿ ಪೂರ್ತಿ ಗಲೀಜಾಗಿದೆ. ಈ ಥರ ಫುಲ್ಲು ಈ ಥರ ಆಗೋಗಿದೆ ನೋಡಿ, ಇಡೀ ಸ್ಯಾರಿ ಫುಲ್ಲು ಈ ಥರ ಆಗೋಗಿದೆ. ನೋಡ್ತಾ ಇದ್ರೇ ಒಂಥರ ಸಖತ್ ಬೇಜಾರಾಗ್ತಾಯಿತ್ತು. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಆಗಿದೆ, ತುಂಬಾ ಬೇಜಾರಾಗ್ತಾಯಿತ್ತು. ನನಗೆ ಇನ್ನೊಂದು ಸಖತ್ ಬೇಜಾರಾಗಿದ್ದು ಏನಕ್ಕೆ ಅಂದರೆ ನೋಡಿಲಿ, ಈ ಥರ ಫುಲ್ ಬ್ಲ್ಯಾಕ್ ಆಗಿದೆ. ಈ ಥರ ಹಿಂಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಷ್ಟು ಅಗಲ ಆಗಿದೆ, ಇಲ್ಲಿ ಇಡೀ ಸ್ಯಾರಿ ಹೋಯ್ತು.
ತುಂಬ ಆಸೆ ಪಟ್ಟು ತಗೊಂಡಿದ್ದು. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸು 3 ಜನನು ಒಂದೇ ಥರ ಸ್ಯಾರಿ ತಗೊಳ್ಬೇಕು ಅಂತ 3 ಜನನು ಒಂದೇ ಥರ ಸ್ಯಾರಿನ ತಗೊಂಡ್ವಿ. ನನಗೆ ತರಿಸಿದ್ವಿ ನಾವು ಇದೇ ಕಲರು. 3 ಜನಕ್ಕೂ ಸೇಮ್ ಪ್ಯಾಟ್ರನ್ನು, ಸೇಮ್ ಡಿಸೈನು ಇದನ್ನೇ ತಗೊಂಡಿದ್ವಿ. ಸೊ ಒಂದೇ ಸತಿ ಯಾವಾಗಲಾದರೂ ವೇರ್ ಮಾಡೋಣ, ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಒಂದೇ ಇದ್ರಲ್ಲಿ ತಗೊಂಡಿದ್ದು. ಸೊ ಹಿಂಗಾಯ್ತಲ್ಲ ಅಂತ ನಂಗೆ ಸಖತ್ ಬೇಜಾರಾಗ್ತಾ ಇದೆ. ದಯವಿಟ್ಟು ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ, ನಾನು ಏನು ಹಾಕಿ ವಾಶ್ ಮಾಡಿದ್ರೆ ಹೋಗುತ್ತೆ, ಇಲ್ಲ ಅಕಸ್ಮಾತ್ ಡ್ರೈ ಕ್ಲೀನಿಕ್ ಕೊಡಿ ಅಂದರೆ ಅದಕ್ಕೂ ರೆಡಿ. ಸೊ ಡ್ರೈ ಕ್ಲೀನಿಕ್ ಕೊಟ್ಟು ಹೋಗುತ್ತಾ ಇಲ್ವೋ ಅನ್ನೋ ಕನ್ಫ್ಯೂಷನ್ಸಲ್ಲೂ ಇದ್ದೀನಿ. ಇವಾಗೆಲ್ಲ ಏನೋ ಕೆಮಿಕಲ್ ವಾಶ್ ಅಂತ ಮಾಡ್ತಾರಂತೆ. ನನ್ನ ಫ್ರೆಂಡ್ ಒಂದು 2-3 ಜನಕ್ಕೆ ವಿಚಾರಿಸ್ದೆ, ಆದರೆ ಸೀರೆ ಕಲರೇ ಹೋಗ್ಬಿಡತ್ತೆ, ಕೊಡಬೇಡಿ ಶೋಭಾ ಅಂತ ಅವರು ನನಗೆ ಹೇಳಿದ್ರು. ನನಗಂತೂ ಕನ್ಫ್ಯೂಷನಲ್ಲಿದ್ದೀನಿ ಫ್ರೆಂಡ್ಸ್, ನಿಜವಾಗ್ಲೂ. ದಯವಿಟ್ಟು ನಿಮಗೆ ಯಾರಿಗಾದರೂ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಹೇಳಿ. ಗೊತ್ತಿಲ್ಲ ನನಗಿದೇನು ಮಾಡೋದು ಅಂತ. ಸೊ ಇಷ್ಟು ಖುಷಿಯಿಂದ ಇಷ್ಟು ಇಷ್ಟಪಟ್ಟು ತೊಗೊಂಡಿರೋ ಸೀರೆ ಹಿಂಗಾಯ್ತಲ್ಲ ಅಂತ ಸಖತ್ ಬೇಜಾರಾಗ್ತಾ ಇದೆ. ನೋಡಿ ಇಲ್ಲಿ ಫುಲ್ಲು ಸೀರೆ ಈ ಥರ ಡಾಟ್ ಡಾಟ್ ಥರ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ಸೆರ್ಗು ಹತ್ರನೂ ನೋಡಿ, ಇಲ್ಲಿ ಪಲ್ಲು ಹತ್ರ ಹಿಂಗಾಗಿದೆ, ಫುಲ್ಲು ಯೆಲ್ಲೋ ಕಲರ್ ಥರ. ಸೊ ಅದು ಏನಾಯಿತು ಅಂತ ನಿಜ ನಂಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದು ಫಸ್ಟ್ ಟೈಮ್. ಇನ್ನೂ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇಷ್ಟು ಈ ಥರ ಸ್ಯಾರಿ, ಇಷ್ಟು ಚೆನ್ನಾಗಿರೋ ಸ್ಯಾರಿ ಹಿಂಗಾಯ್ತಲ್ಲ ಅಂತ ಬೇಜಾರಾಗ್ತದೆ. ಈ ಥರ ಆಗಿದೆ, ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸುತ್ತೆ ನೋಡಿ, ಫುಲ್ ಲೈನು ಈ ಥರ ಹಿಂಗೆ ಫೋಲ್ಡ್ ಮಾಡಿ, 2 ಫೋಲ್ಡಿಂಗ್ ಮಾಡಿ ಅವ್ರು ಹಿಂಗೆ ಫ್ಲೀಟ್ ಮಾಡಿಸಿದ್ರಲ್ವಾ, ಫ್ಲೀಟ್ ಮಾಡಿ ಹಿಂಗೆ ಈ ಥರ ಹಿಂಗೆ ಕಟ್ಬಿಟ್ಟಿದ್ರು, ಟೈಯಿಂಗ್ ಮಾಡಿದರು, ಅದು ಬಿಂದಿಗೆ ಕಟ್ಟೋಕ್ಕೆ ಅಂತ. ಸೊ ಹಿಂಗೆ ಉಡ್ಸಿದ್ರು. ಎಷ್ಟು ಕಟ್ಟಿದ್ದಾರೆ ಅಷ್ಟು ದಾರದ್ದು ಇಲ್ಲ ಸೀರೆ ಇದು ಹೂವಿಂದೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಸಖತ್ ಬೇಜಾರಾಗ್ತಾ ಇದೆ. ಸೊ ಇದಕ್ಕೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಏನಾದರೂ ಸಜೆಷನ್ ಕೊಡಿ ಪ್ಲೀಸ್, ಓಕೆನಾ? ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮಗೆ ಗೊತ್ತಿರೋ ಯಾರಿಗೆ ಯಾವ ಸಜೆಷನ್ ಗೊತ್ತು, ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ನ ಫ್ರೀ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ ಏನು ಮಾಡ್ಬೋದು ಅಂತ, ಓಕೆನಾ? ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣದು ಕ್ಲಾರಿಫಿಕೇಷನ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಈ ಲಾಗ್ನ ಮಾಡಿದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.